ಹಾಯ್ ಎವ್ರಿವನ್ ಹೊಸ ರೋಸ್ಟರ್ ಬಿಂದು ಕೂಡ ಬರುವ ಸಾಧ್ಯತೆ ಕೂಡ ಇದೆ. ನೇಮಕಾತಿ ಹೊಸ ಬದಲಾವಣೆ ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿಯನ್ನ. ಒಳ ಮೀಸಲು ಬಿಸಿ ತುಪ್ಪಕ್ಕೆ ಇಂದು ಸಂಪುಟ ಪರಿಹಾರ ಆಗುತ್ತಾ ಅಂತೇಳಿ ಸುದ್ದಿ ಕೂಡ ಇದೆ. ಸಮಾನ ಅವಕಾಶಕ್ಕೆ ರೋಸ್ಟರ್ ಮರು ನಿಗದಿಗೆ ತಾಂತ್ರಿಕ ಸಲಹಾ ಸಮಿತಿ ರಚನೆ ಕೂಡ ಮಾಡಿದೆ. ಏನಂದ್ರೆ ನೇಮಕಾತಿ ನಿಮಗೆ ಗೊತ್ತಿರೋಗೆ ಶೇಕಡ 15% ಒಳ ಮೀಸಲಾತಿ ಜಾರಿ ಮಾಡೋದ್ರಲ್ಲಿ ದಲಿತ ಗುಂಪುಗಳ ವಿರುದ್ಧ ತಿಕ್ಕಟ್ಟಾಗಿದೆ. ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿದೆ. ಹೀಗಾಗಿ ನೇಮಕಾತಿ ವೇಳೆ 3 ಗುಂಪುಗಳ ಸಮಾನ ಅವಕಾಶ ಸಿಗುವಂತೆ ರೋಸ್ಟರ್ ಬಿಂದುವನ್ನು ಮಾಡಬೇಕು ಅಂತೇಳಿ ತಾಂತ್ರಿಕ ಸಮಿತಿ ರಚಿಸುವ ರಾಜ್ಯ ಸರ್ಕಾರ ಚಿಂತನೆ ಕೂಡ ಮಾಡಿದೆ. ಈ ಸಂಬಂಧ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಆಗಿತ್ತು. ಬಟ್ ಸಂಪುಟ ಸಭೆಯಲ್ಲಿ ಅದು ಮುಂದೂಡಿಕೆ ಮಾಡಿದ್ದಾರೆ. ನನ್ನ ಏನು ಕೂಡ ತೀರ್ಮಾನ ಆಗಿಲ್ಲ. ಬಿಕಾಸ್ ಗೊಂದಲ ಕೂಡ ಆಗಿದೆ. ನೆಕ್ಸ್ಟ್ ನಿಮಗೆ ನಂತರ ತೀರ್ಮಾನ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಏನಂದ್ರೆ ಹೀಗಾಗಿ 15% ಮೀಸಲಾತಿ ಇದೆ, ಅದರಲ್ಲೇ ನಿಮಗೆ ಕೊಡಬೇಕು ಅಂತ ಹೇಳಿ ಸುದ್ದಿ ಆಗಿತ್ತು. ಆ ನಿಟ್ಟಿನಲ್ಲಿ ಆಗಿದೆ. ಈಗಿರುವ ರೋಷರ್ ಬಿಂದು ಪ್ರಕಾರ ನೇಮಕಾತಿ ಮಾಡಿದ್ರೆ ಎಡಗೈಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಬಲಗೈಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಎಡಗೈ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ಹಾಗಾಗಿ ಒಂದು ತೀರ್ಮಾನ ಕೈಗೊಳ್ತಾರೆ. ಹೊಸ ರೋಸ್ಟರ್ ಬಿಂದು ಕೂಡ ಬರುವ ಸಾಧ್ಯತೆ ಕೂಡ ಇದೆ. ಅದು ಕೂಡ ನಿಮ್ಮ ಮೈಂಡಲ್ಲಿ ಬಿಗ್ ಶಾಕ್. ಬಟ್ ಗುರುವಾರ ತೀರ್ಪು ಆಗಿಲ್ಲ. ಬಟ್ ನೆಕ್ಸ್ಟ್ ತೀರ್ಪು ಆಗೋ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ಕೂಡ ಟೈಮ್ ತಗೊಳ್ಳೋದು. ಒಂದು ಸಮಿತಿ ರಚನೆ ಕೂಡ ಮಾಡಿದ್ದಾರೆ. ಸಮಿತಿ ತೀರ್ಮಾನ ಕೈಗೊಳ್ಳುತ್ತೆ. ಬಟ್ ಇದು ಅಂತ ಎಫೆಕ್ಟ್ ಬೀಳಲ್ಲ ಅಂತ ಇದ್ರೆ ಜಾಬ್ಗೆ. ಬಟ್ ಗೊತ್ತಿಲ್ಲ. ಬಟ್ ನಿಮ್ಗೆ ಐಡಿಯಾ ಇರಲಿ ಅಂತ ಹೇಳಿ ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.